ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರೂಜಿ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ, ಮೆಣಸಿನಕಾಯಿ ಮೇಲೆ ವೀಕ್ಷಕರೇ, ನೀವು ಯಾರನ್ನು ಸಂಭೋಗ ವಶೀಕರಣ ಮಾಡ್ಕೋಬೇಕು ಅಥವಾ ವಶೀಕರಣ ಮಾಡ್ಕೋಬೇಕು ಅಥವಾ ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ, ನಾಚಿಕೆ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ ಅನ್ನೋರಿಗೆ ಈ ಒಂದು ವಿಡಿಯೋ ನಾನು ತಂದಿದ್ದೀನಿ ವೀಕ್ಷಕರೇ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ. ವೀಕ್ಷಕರೇ, ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ, ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ವೀಕ್ಷಕರೇ. ಆ ನಂಬರ್ಗೆ ಡಯಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ನಾವು ಕೇವಲ 2 ದಿನದಲ್ಲಿ ನಿಮಗೆ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ. ಹೌದು ವೀಕ್ಷಕರೇ, ನೀವು ಏನು ಮಾಡಬೇಕಂದ್ರೆ, ಒಂದು ಮೆಣಸಿನಕಾಯಿಯನ್ನು ತಗೊಂಡು ವೀಕ್ಷಕರೇ, ನೀವು ಯಾರನ್ನು ವಶ ಮಾಡ್ಕೊತೀರ ನೋಡಿ, ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಅವರ ಹೆಸರನ್ನು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆದಷ್ಟು ಆ ಒಂದು ಮೆಣಸಿನಕಾಯಿ ಮೇಲೆ ಅವರ ಹೆಸರನ್ನು ಬರಿಬೇಕಾಗ್ತದೆ. ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ, ಒಂದು ದಾರದಿಂದ ಕಟ್ಟಬೇಕಾಗ್ತದೆ. ಕಟ್ಟಿದ ನಂತರ ವೀಕ್ಷಕರೇ, ಯಾವುದು ಒಂದು ತುಳಸಿ ಗಿಡ ಆಗಿರ್ಬೋದು ಅಥವಾ ಅರಳಿ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಈ 3ರಲ್ಲಿ ನಿಮಗೆ ಯಾವುದೋ ಒಂದು ಹತ್ತಿರ ಮರ ಸಿಗುತ್ತೆ ನೋಡಿ, ಆ ಮರಕ್ಕೆ ಹೋಗಿ ವೀಕ್ಷಕರೇ ಕಟ್ಬಿಟ್ಟು ಈ ಒಂದು ಸರಳವಾದ ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ. ಆ ಮಂತ್ರ ಏನಪ್ಪ ಅಂದರೆ, ಓಂ ಕಾಮೋ ಸಂಭೋಹಿಣಿ ಸರ್ವ ವಶಂ 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 ಪಟ್ ಸ್ವಹ ಅಂತ ಹೇಳಿ ವೀಕ್ಷಕರೇ, ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿದ್ದೇ ಆದರೆ ಅವರು ನಿಮ್ಮ ಹತ್ರ ಕೇವಲ 1 ದಿನದಲ್ಲಿ ಬರ್ತಾರೆ. ಪಠನೆ ಮಾಡಿ ಹಿಂತಿರುಗದೆ ಬನ್ನಿ ಸಾಕು, ನೀವು ನೋಡಿ ಅವರಾಗ ಅವರೇ ಬರ್ತಾರೆ.